ನಮಸ್ಕಾರ ಎಲ್ಲರಿಗೂ. ಹಂಗಂದ್ರೂ ಮುರಿಯಲ್ಲ, ಹಿಂಗಂದ್ರೂ ಮುರಿಯಲ್ಲ, ಅಷ್ಟು ಸಾಫ್ಟ್ ಕಣ್ರಿ. ಯಾಕಂದರೆ ಇದು ರಾಗಿ ಫುಲ್ಕಾ. ಶುಗರ್ ಬರುತ್ತೆ ಅನ್ನೋ ಟೆನ್ಷನ್ ಇಲ್ಲ, BP ಬರುತ್ತೆ ಅನ್ನೋ ಯೋಚನೆ ಇಲ್ಲ. ರಾಗಿ ತಿಂದವನಿಗೆ ರೋಗನೇ ಇಲ್ಲ ಅಂತಾರೆ ನಮ್ಮ ದೊಡ್ಡವರು. ಅದಕ್ಕೆ ಇವತ್ತು ನಾವು ತರ್ತಾ ಇದ್ದೀವಿ ಒಂದು ಸ್ಪೆಷಲ್ ರೆಸಿಪಿ, ಅದೇ ರಾಗಿ ಫುಲ್ಕಾ. ಮತ್ತೆ ಅಂತಡ ಶುರು ಮಾಡೋಣ. ಮೊದಲಿಗೆ ಒಂದು ಬಾಣಲಿ ತಗೊಳ್ಳಿ. ಬಾಣಲಿಗೆ 1 ಕಪ್ ನೀರು ಹಾಕಿ ಅದನ್ನು ಕುದಿಯೋಕಿಡಿ. ನೀರು ಕುದಿಯೋಕ್ಕಿಂತ ಮುಂಚೆ 1 ಸ್ಪೂನ್ ಅಷ್ಟು ಎಣ್ಣೆನೂ ಹಾಕ್ಬಿಡಿ. ಎಣ್ಣೆ ಆದಮೇಲೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಗೆ ಉದುರಿಸ್ಕೊಂಬಿಡೋಣ. ಅದೇ ನೋಡಿ, ಈಗ ನೀರು ಕುದಿಯೋಕ್ಕೆ ಶುರುವಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ತಕ್ಷಣವೇ 1 ಕಪ್ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ಅದನ್ನು ಹಾಗೆ ಮುಚ್ಚಿಟ್ಬಿಡಿ. 7, 8, 9, 10. 10 ನಿಮಿಷ ಆಯಿತಾ? 10 ನಿಮಿಷ ಆದಮೇಲೆ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ನೀವು ಇದು ರಾಗಿ ಹಿಟ್ಟಿದೆಯಲ್ಲ, ಅದು ಸ್ಮೂತ್ ಆಗುವವರೆಗೂ ನಾದಬೇಕು. ನೀವು ಎಷ್ಟು ನಾದ್ತೀರೋ ಅಷ್ಟು ಸ್ಮೂತಾಗಿ ರಾಗಿ ಫುಲ್ಕಾ ಆಗುತ್ತೆ. ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನ ಹಾಗೆ ಇಲ್ಲಿ ನಾದ್ತಾ ಇದ್ದೀವಿ. ನೀವು ಹಾಗಂತ ಕೈ ನೋವು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿ ಮಾಡಿ. ಈಗ ಚೆನ್ನಾಗಿ ನಾದಾದ್ಮೇಲೆ ಇವಾಗ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಫುಲ್ಕಾ ಬೇಕೋ ಆ ಸೈಜಿಗೆ ಉಂಡೆಗಳು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟ್ ಇದನ್ನು ಲಟ್ಟಿಸ್ಕೋಬೇಕು. ನಿಮ್ಮ ಯಜಮಾನ್ರಿಗೆ ಹೊಡೆಯೋಕೆ ಒಂದು ಲಟ್ಟಣಿಗೆ ಇಟ್ಟಿರ್ತೀರಲ್ಲ ಮನೆಯಲ್ಲಿ, ಅದೇ ಲಟ್ಟಣಿಗೆ ತಂದು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಚಪಾತಿ ಲಟ್ಟಿಸ್ತಿರಲ್ಲ ಹಾಗೆ, ಅದು ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಇದು ರಾಗಿ ಹಿಟ್ಟು. ಈಗ ಮೀಡಿಯಮ್ ಫ್ಲೇಮಲ್ಲಿ ಕಾದ ತವದ ಮೇಲೆ ಇದನ್ನು ಬೇಯಿಸ್ಕೊಳ್ಳೋಣ. ನಾಚಿಕೆಯಲ್ಲಿ ನೀರಾದ ಮದುವೆ ಹೆಣ್ಣಿನ ಕೆನ್ನೆ ಥರ ನಮ್ಮ ರಾಗಿ ಫುಲ್ಕಾ ಊದ್ತಾ ಇದೆ. ಇಲ್ಲಿ ನೋಡಿ, 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ಕಾಂಬಿನೇಷನ್ ಅಂದರೆ ನೆಂಚ್ಕೊಳಕ್ಕೆ ಏನಾದರೂ ಮಾಡ್ಕೊಂಡು ತಿಂತಾ ಇದ್ರೆ ರಾಗಿ ಫುಲ್ಕಾ ಅದ್ಭುತ ಅನ್ಸುತ್ತೆ ಕಣ್ರಿ. ರಾಗಿ ರೊಟ್ಟಿ, ರಾಗಿ ಮುದ್ದೆ ತಿಂದು ಸ್ವಲ್ಪ ಬೇಜಾರಾಗಿದ್ದರೆ ಈ ಥರ ಒಂದು ರಾಗಿ ಫುಲ್ಕಾ ಮಾಡ್ಕೊಳ್ಳಿ. ಹೆಲ್ತ್ಗೂ ಒಳ್ಳೆಯದು, ನಾಲ್ಗೆಗೂ ರುಚಿ, ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಜಿಮ್ಗೆ ಹೋಗೋರು, ಡಯಟ್ ಮಾಡೋರು, ಹೆಲ್ತ್ ಕಾನ್ಷಿಯಸ್ ಇರೋರು ನೀವು ಇದನ್ನು ಮಾಡ್ಕೋಬೋದು. ನಾವಿಲ್ಲಿ ಬೇಯಿಸೋಕ್ಕೆ ಯಾವುದೇ ರೀತಿ ಎಣ್ಣೆನೂ ಹಾಕ್ತಾ ಇಲ್ಲ. ರಾಗಿನ ಇಷ್ಟಪಡೋರಿಗೆ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಕಣ್ರಿ. ಮತ್ತೆ ಆಗ್ತಾಡ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ರೆಸಿಪಿನ ಇವತ್ತು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗಾದರೆ ಮತ್ತೆ ಸಿಗುವ.